ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಜಗಳ ಮತ್ತು ಮನಸ್ತಾಪಗಳು ಬಂತು ಅಂತಂದರೆ ತಡಿಬೇಕು ಅಂತಂದರೆ ಯಾವ ತಂತ್ರವನ್ನು ಮಾಡಬೇಕು ಅನ್ನೋದು ನೋಡಿ. ಮನೆಯಲ್ಲಿ ಪರ್ಸನಲ್ ಲೈಫ್ ಚೆನ್ನಾಗಿರಬೇಕು. ನೀವು ದುಡಿತಾ ಇರೋದೇನಕ್ಕೆ? ತಂದೆ ತಾಯಿಗಳಿಗೂ ಅದು ಹೆಂಡತಿ ಮಕ್ಳಿಗೋಸ್ಕರ, ಅಥವಾ ಅಣ್ಣ ತಮ್ಮದ, ಅದೇ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದೆಲ್ಲ ಒಂದಾಯಿತು, ಅಥವಾ ಹೆಂಡತಿ ಮಕ್ಳದ್ದು ಒಂದು ಸೈಡು, ಗೊತ್ತಲ್ಲ. ಇವ್ರುಗಳಿಗೋಸ್ಕರ ನೀವು ಕಷ್ಟಪಡ್ತಾ ಇರ್ತೀರ, ದುಡಿತಾ ಇರ್ತೀರ, ನಿಮ್ಮ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಇರ್ತೀರ. ಬಟ್ ಅವ್ರ ಹತ್ರ ನೀವು ಜಗಳ ಆಡ್ತು ಅಂತಂದರೆ, ಅಥವಾ ಅವರೇ ನಿಮ್ಮನ್ನು ಜಗಳ ಮಾಡ್ತಾಯಿತ್ತು ಅಂತಂದರೆ ಅದಕ್ಕೆ ಪ್ರಯೋಜನ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ತಂದೆ ತಾಯಿ ಆಗಲಿ ಹೆಂಡತಿ ಮಕ್ಕಳಾಗಲಿ ನಿಮ್ಮ ಪರ್ಸನಲ್ ಲೈಫಲ್ಲಿ ಚೆನ್ನಾಗಿರಬೇಕು. ಇನ್ನೇನೇ ಆದರೂ ಪರವಾಗಿಲ್ಲ, ನೀವು ಎಷ್ಟೇ ಲಾಸ್ ಆಗಲಿ ಹೆಂಡತಿ ಆದಳು ಅಥವಾ ತಂದೆ ತಾಯಿ ಆದಂಥವ್ರು ಧೈರ್ಯ ಕೊಡಬೇಕು. ತಂದೆ ತಾಯಿ ಹೇಳಬೇಕು, ಬಿಡಲಿ ಬಿಡು ಮಗ, ಮುಂದೆ ಇನ್ನೂ ಕಷ್ಟಪಡೋ, ಇನ್ನೂ ನೀನು ಬೇರೆ ಥರ ನೀವು ಪ್ಲ್ಯಾನ್ ಮಾಡೋ ಆಗುತ್ತೆ ಅಂತ ಪ್ರೋತ್ಸಾಹ ಹೇಳ್ಬಿಟ್ರೆ ನೆಮ್ಮದಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಂದ್ರಪತ್ನಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಶಸ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಈ ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಚಳಿಗಾಲದಲ್ಲಿ ಅಂತಂದರೆ ಬೇಸಿಗೆ ಕಾಲದಲ್ಲೂ ಕೂಡ ಈ ಹೀಟ್ಗೆ ಸಿಕ್ಕಾಬಟ್ಟೆ ಕೈಕಾಲು ಹೊಡೆಯುತ್ತೆ ಅಂತಂದರೆ ಕಾಲೆಲ್ಲ ಬಿರುಕು ಬಿಟ್ಕೊಡುತ್ತೆ. ಇದಕ್ಕೆ ನೀವೇನು ಮಾಡ್ತೀವಿ, ಯಾವಾಗಲೂ ಮಾಯಿಶ್ಚರೈಸರ್ ಅಂತಂದರೆ ಹಾಕೋತಾ ಇರಬೇಕು. ಇಲ್ದರೆ ಕಾಲು ಕೋಲ್ಡಾಗಿರಬೇಕು. ಈ ಬೇಸಿಗೆಲ್ಲಂತೂ ಸಿಕ್ಕಾಬಟ್ಟೆ ಹೊಡೆದು ಬಿಡುತ್ತೆ. ಇದಕ್ಕೆ ಏನಕ್ಕೆ ಯಾವ ಒಂದು ಮುದ್ರೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ನೋಡೋದಂತಾನೆ, ಪೃಥ್ವಿ ಮುದ್ರೆ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರವಹಿಸಿ. ಇದು 25 ನಿಮಿಷಗಳ ಕಾಲ ಮಾಡಿ. ಮತ್ತು ವರ್ಣ ಮುದ್ರೆ, ಹೆಬ್ಬೆರಳು ಪ್ಲಸ್ ಕಿರುಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರವಹಿಸಿ. ಪೃಥ್ವಿ ಮುದ್ರೆಯನ್ನು 25 ನಿಮಿಷಗಳ ಕಾಲ ಮಾಡಿ, ವರ್ಣ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡಿ ಕೈಕಾಲು ಹೊಡೆಯುವಂಥದ್ದು ನಿವಾರಣೆ ಆಗಿಬಿಡುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಜೀವನದಲ್ಲಿ ಯಾರು ಮಾಸ್ಟರ್ ಆಗ್ತೀವೋ ಅಂದರೆ ಸಕ್ಸಸ್ ಆಗೋದಕ್ಕೆ ಮಾರ್ಗದರ್ಶನವನ್ನು ನೀವು ಕೊಟ್ಟರೆ ನೀವು ಮಾಸ್ಟರ್ ಆಗ್ತೀರ. ಆದರೆ ನೀವು ಮಾಸ್ಟರ್ ಆಗಿಬಿಡಿ. ಸಣ್ಣ ಪುಟ್ಟ ಸಕ್ಸಸ್ ಮಾಡಿ ಮಾಸ್ಟರ್ ಆಗುವಂಥದ್ದು ತುಂಬ ಸುಲಭ. ಆದರೆ ನಾನು ಹೇಳುವಂಥದ್ದು ಏನು ಅಂತಂದರೆ, ಸಕ್ಸಸ್ ಆಗಬೇಕು ಅಂತಂದರೆ ನೀವು ಮಾಸ್ಟರ್ ಆಗಬಾರ್ದು, ಲೆಜೆಂಡ್ ಆಗಬೇಕು. ಮಾಸ್ಟರ್ಗಳಿಗೆ ಮಾಸ್ಟರ್ ಆಗಬೇಕು. ಅಂದರೆ ನಿಮಗೊಂದು ವಿಚಾರ ಗೊತ್ತಿದೆ ಅಂತಂದರೆ ಆ ಒಂದು ವಿಚಾರವನ್ನು 1000 ಜನಕ್ಕೆ ನೀವು ಅರ್ಥ ಮಾಡಿಸೋದ್ರಲ್ಲಿ ಸಮರ್ಥರಾಗಿದ್ದರೆ, ಆ ಒಂದು ವಿಚಾರವನ್ನು ಎಲ್ಲರಿಗೂ ಕಲಿಸುವಂಥ ಒಂದು ಶಕ್ತಿಯನ್ನು ನೀವು ಹೊಂದಿದರೆ, ಅಥವಾ ನಿಮ್ಮ ವಿಚಾರವನ್ನು ಎಲ್ಲರಿಗೂ ಕೂಡ ಸುಲಭವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸಿದ್ರೆ ನೀವು ಲೆಜೆಂಡ್ ಆಗ್ತಾ ಹೋಗ್ತೀರ ಅಂತಲ್ಲ. ಹಾಗಾಗಿ ಬರೀ ಸಕ್ಸಸ್ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ನೀವು ಲೆಜೆಂಡ್ ಆಗಬೇಕು. ಅಂದರೆ ಸಕ್ಸಸ್ಸನ್ನು ಇನ್ನಷ್ಟು ಜನಗಳಿಗೆ ಹೇಳಿಕೊಟ್ಟು ನೀವು ಅವ್ರನ್ನ ಸಕ್ಸಸ್ಫುಲ್ಲ ಪರ್ಸನ್ ಆಗಿ ಮಾಡ್ತು ಅಂದರೆ ಯು ಆರ್ ಬಿಕೇಮ್ ಎ ಲೆಜೆಂಡ್. ಅಂದರೆ ದೊಡ್ಡ ಇದು. ಇವಾಗ ಗಾಂಧೀಜಿ ಅವ್ರ ಪರ್ಸನ್ ವಿಚಾರ ಅಂದರೆ ಏನು, ಅವ್ರು ಗುಂಡಿಟ್ಟು ಸಾಯಿಸಿದ್ರು, ಅದು ಸೆಕೆಂಡ್. ಆದರೆ ನಾನು ಇದನ್ನು ಸತ್ಯಾಗ್ರಹ ನಾನು ಮಾಡ್ತೀನಿ, ನಿಮ್ಮನ್ನೂ ಕೂಡ ಸತ್ಯಾಗ್ರಹ ಮಾಡೋದು ಹೇಳ್ಕೊಡ್ತೀನಿ, ನೀವು ನನ್ನ ಜೊತೆ ಬಂದರೆ ದಟ್ ಇಸ್ ಎ ಲೆಜೆಂಡ್. ಅದೇ ಥರ ಸುಭಾಷ್ ಚಂದ್ರ ಬೋಸು ಆಗಿನ ಕಾಲದಲ್ಲಿ ಯಾರೂ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ, ಆರ್ಮಿ ಹೆಂಗೆ ನಡೆಸಬೇಕು ಅಂತ. ಈಗೆಲ್ಲ ಟ್ರೈನಿಂಗ್ ಕೊಟ್ಟು ಗೊತ್ತಿದೆ ನಮಗೆ. ಯಾರು ಬೇಕಾದ್ರೂ ಸುಲಭವಾಗಿ ನಡೆಸ್ಬಿಡ್ತಾರೆ, ಯಾರು ಬೇಕಾದ್ರೂ ಸುಲಭವಾಗಿ ಟ್ರೈನಿಂಗ್ ಕೊಡ್ತಾರೆ. ಆವಾಗ ಟ್ರೈನಿಂಗ್ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆವಾಗಲೇ ಅವರು ಇಂಡಿಯನ್ ಆರ್ಮಿನ ಕಂಡಿಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಎಂಥ ಗ್ರೇಟ್ ಪರ್ಸನ್, ಈಸ್ ಎ ಲೆಜೆಂಡ್. ಅವ್ರಿಗೆ ಯುದ್ಧ ಮಾಡೋದು ಅವರೊಬ್ಬರೇ ಯುದ್ಧ ಮಾಡಿದರೆ ಅವರು ಮಾಸ್ಟರ್ ಆಗ್ತಿದ್ರು. ಆದರೆ ಎಲ್ಲರಿಗೂ ಕೂಡ ಯುದ್ಧವನ್ನು ಮಾಡೋದು ಹೇಳಿಕೊಟ್ರು, ಎಲ್ಲ ಸೈನಿಕರನ್ನು ರೆಡಿ ಮಾಡೋದು. ಸೊ ಹಾಗಾಗಿ ಈಸ್ ಎ ಲೆಜೆಂಡ್. ಹಾಗಾಗಿ ನೀವು ಲೆಜೆಂಡ್ಗಳಾಗಬೇಕು ಅನ್ನೋದನ್ನು ನಾನು ಇಷ್ಟಪಡ್ತೀನಿ. ಮತ್ತು ನೀವು ಲೆಜೆಂಡ್ ಆಗೋದಕ್ಕೆ ನೀವು ಬಯಸಿ, ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ನೀವು ಬೇರೆಯವ್ರಿಗೂ ಕೂಡ ಹೇಳ್ಕೊಡೋದು ಅಂತಂದರೆ ದಟ್ ಇಸ್ ಎ ಲೆಜೆಂಡ್ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ.
ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ನಾವು ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ. ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಹೋಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ. ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. ಇಲ್ಲ 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಗೊತ್ತಲ್ಲ ಅದನ್ನು ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಗೊತ್ತಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ. ನೀವಾಗಿ ನೀವು ಬಂದು ತೆಗೆದುಕೊಂಡು ಹೋಗ್ತೀರಿ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೊಂದು ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತೊಗೊಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ ಗೊತ್ತಲ್ಲಿ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅಥವಾ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ ಅಂತಲ್ಲ. ಮಿಕ್ಕಿದವರೆಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ, ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಗೊತ್ತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟರ್ ಕೆಳಗೆ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತವ್ರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಮತ್ತು ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಜಗಳ ಮತ್ತು ಮನಸ್ತಾಪಗಳು ಬಂತು ಅಂತಂದರೆ ತಡಿಬೇಕು ಅಂತಂದರೆ ಯಾವ ತಂತ್ರವನ್ನು ಮಾಡಬೇಕು ಅನ್ನೋದು ನೋಡಿ. ಮನೆಯಲ್ಲಿ ಪರ್ಸನಲ್ ಲೈಫ್ ಚೆನ್ನಾಗಿರಬೇಕು. ನೀವು ದುಡಿತಾ ಇರೋದೇನಕ್ಕೆ? ತಂದೆ ತಾಯಿಗಳಿಗೂ ಅದು ಹೆಂಡತಿ ಮಕ್ಳಿಗೋಸ್ಕರ ಅಥವಾ ಅಣ್ಣ ತಮ್ಮದು. ಅದೇ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದೆಲ್ಲ ಒಂದಾಯಿತು, ಅಥವಾ ಹೆಂಡತಿ ಮಕ್ಳದ್ದು ಒಂದು ಸೈಡು ಗೊತ್ತಲ್ಲ. ಇವ್ರುಗಳಿಗೋಸ್ಕರ ನೀವು ಕಷ್ಟಪಡ್ತಾ ಇರ್ತೀರ, ದುಡಿತಾ ಇರ್ತೀರ, ನಿಮ್ಮ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಇರ್ತೀರ ಗೊತ್ತೈತಲ್ಲ. ನಿಮಗೋಸ್ಕರ ನೀವು ಮಾಡ್ಕೊಡಲ್ಲ. ಗಂಡು ಮಕ್ಳಿಗೆ ಹೇಳ್ತೀನಿ, ಅಥವಾ ಹೆಣ್ಮಕ್ಳಿಗೂ ಕೂಡ ಅಷ್ಟೇ. ಹೆಣ್ಮಕ್ಳು ದುಡಿತಾ ಇರ್ತಾರೆ, ಯಾರಿಗೆ ಮಾಡ್ತಾರೆ? ಇವ್ರು ಒಡವೆ ಮಾಡಿಸ್ಕೊಂಡು ಏನೇ ಒಂದು ಆಸೆ ಇದನ್ನೆಲ್ಲ ಪೂರೈಸ್ಕೊಂಡು ಗಂಡ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಮಾಡೋಂಥದ್ದು ಗೊತ್ತಾಯ್ತಾ. ಹಾಗಾಗಿ ಇದನ್ನ ಏನು ಮಾಡಬೇಕು, ಯಾವ ರೀತಿ ತಂತ್ರವನ್ನು ಮಾಡಬೇಕು ಅಂತ ಅಂದರೆ ಇವ್ರುಗಳಿಗೋಸ್ಕರ ಮಾಡ್ತೀರಾ, ಬಟ್ ಅವ್ರ ಹತ್ರ ನೀವು ಜಗಳ ಆಡ್ತು ಅಂತಂದರೆ ಅಥವಾ ಅವರೇ ನಿಮ್ಮನ್ನು ಜಗಳ ಮಾಡ್ತಾಯಿತ್ತು ಅಂತಂದರೆ ಅದಕ್ಕೆ ಪ್ರಯೋಜನ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ತಂದೆ ತಾಯಿ ಆಗಲಿ ಹೆಂಡತಿ ಮಕ್ಕಳಾಗಲಿ ನಿಮ್ಮ ಪರ್ಸನಲ್ ಲೈಫಲ್ಲಿ ಚೆನ್ನಾಗಿರಬೇಕು. ಇನ್ನೇನೇ ಆದರೂ ಪರವಾಗಿಲ್ಲ. ನೀವು ಎಷ್ಟೇ ಲಾಸ್ ಆಗಲಿ, ಹೆಂಡತಿ ಆದಳು ಅಥವಾ ತಂದೆ ತಾಯಿ ಆದಂಥವ್ರು ಧೈರ್ಯ ಕೊಡಬೇಕು. ಇರಲಿ ಬಿಡು ಮಗ, ತಂದೆ ತಾಯಿ ಹೇಳಬೇಕು, ಇರಲಿ ಬಿಡು ಮಗ,
ಮುಂದೆ ಇನ್ನೂ ಕಷ್ಟಪಡೋ, ಇನ್ನೂ ನೀನು ಬೇರೆ ಥರ ನೀನು ಪ್ಲ್ಯಾನ್ ಮಾಡೋ ಆಗುತ್ತೆ ಅಂತ ಪ್ರೋತ್ಸಾಹ ಹೇಳ್ಬಿಟ್ರೆ ನೆಮ್ಮದಿ. ಅಥವಾ ಹೆಂಡ್ತಿ ಹೋಗಲಿ ಬಿಡಿ, ಇದೇನೇನು ಲಾಸ್ ಆಗಿ ಇದೇನು ಸೋತಿದ್ದೀರಾ, ಮತ್ತೆ ಇನ್ನೊಂದು ಸರಿ ಪ್ರಯತ್ನ ಪಡಿ, ಆಗುತ್ತೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ತೀರೋ ಅಂದ್ಬಿಟ್ರೆ ಅದು ಅಮೃತಕ್ಕೆ ಸಮ ಅಂತಲ್ಲ. ಅದನ್ನು ಬಿಟ್ಬಿಟ್ಟು ತಂದೆ ತಾಯಿಗಳು ಮಾಡ್ತೇನೆ, ಏನಾದ್ರು ಬಿಸ್ನೆಸ್ ಲಾಸ್ ಆಯಿತು ಅಂದರೆ ಅಯ್ಯೋ ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಬುದ್ಧಿ ಇಲ್ವಾ, ನೀನು ಮುಟ್ಟಾಳ, ನೀನು ಮೂರ್ಖ, ಶತಮೂರ್ಖ, ನಿನಗೆ ಆಯಿತು, ನಿನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ, ಹಿಂಗೆ ಅಂತ ಬೈದ್ಬಿಟ್ಟು ಆ ಲೈಫ್ ಲಾಂಗ್ ಬಿಸ್ನೆಸ್ಸೇ, ಎಂಥ ಸ್ಕಿಲ್ ಇದ್ದರೂ ಕೂಡ ಬಿಸ್ನೆಸ್ಸೇ ಮಾಡೋದಂಗೆ ಡಿಮೋಟಿವೇಟ್ ಮಾಡ್ತಾರೆ. ತಂದೆ ತಾಯಿಗಳಾಗಲಿ ಯಾವುದೇ ಕಾರಣ ಮಕ್ಕಳು ಸೋತಾಗ ಅವರಿಗೆ ಪ್ರೋತ್ಸಾಹ ಮಾಡಿ ಮುಂದೆ ತೊಗೊಂಡು ಬನ್ನಿ. ಅದನ್ನು ಬಿಟ್ಬಿಟ್ಟು ನೀವು ಇಂಪ್ರೂವ್ ಮಾಡಿ. ಹೆಣ್ಮಕ್ಳು ಅಷ್ಟೇ, ಅಥವಾ ಹೆಂಡ್ತಿಗೆ ಗಂಡು ಮಕ್ಕಳು, ಗಂಡಸರಿಗೆ ಹೆಂಡ್ತಿ, ಗಂಡಿಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ ಪ್ರೋತ್ಸಾಹವನ್ನು ಕೊಡಬೇಕು. ಗಂಡ ಬಂದ ಗೊತ್ತಾಗಲ್ಲ ನಿಮಗೆ, ಬೇರೆಯವ್ರು ನೋಡಿ ಹೋಗಿ. ಬರೀ 90% ಜನ ಹೆಣ್ಮಕ್ಳು ಬೇರೆ ಗಂಡನಿಗೆ ಕಂಪೇರ್ ಮಾಡಿ ತನ್ನ ಗಂಡನ ಒಂದು ವ್ಯಕ್ತಿತ್ವನೇ ಹಾಳು ಮಾಡಿಬಿಡ್ತಾರೆ. ಅವ್ರಿಗಿಂತ ಚೆನ್ನಾಗಿ ಟ್ಯಾಲೆಂಟ್ ಇರುತ್ತೆ, ಅವ್ರಿಗಿಂತ ಚೆನ್ನಾಗಿ ಗುಣ ಇರುತ್ತೆ, ಬೇರೆಯವ್ರಿಗೆ ಕಂಪೇರ್ ಮಾಡಿ ಅವ್ನು 100 ತಪ್ಪಿರುತ್ತೆ, ಒಂದು ತಪ್ಪನ್ನ ದೊಡ್ಡ ಗ್ರೇಟ್ ಅನ್ನೋವಂಥದ್ದು ಗೊತ್ತಲ್ಲ. ಇದು ವಿಚಾರ. ಅದಕ್ಕೋಸ್ಕರ ಮನೇಲಿ ಪರ್ಸನಲ್ ಲೈಫ್ ಚೆನ್ನಾಗಿರ್ಬೋದು. ತಂದೆ ತಾಯಿ ಮತ್ತು ಮಕ್ಕಳ ನಡುವೆ, ಮಕ್ಕಳಿಂದ ತಂದೆ ತಾಯಿಗೆ ಯಾವುದೇ ರೀತಿ ಜಗಳ ಆಗಬಾರ್ದು ಅಂತಂದರೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಏನು ಆ ಒಂದು ತಂತ್ರ ಅಂತಂದರೆ, ನೀವು ನಿಮ್ಮಲ್ಲಿರುವಂಥ ದೋಷಗಳು, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅವಾಗ ಕ್ರಿಯೇಟ್ ಆಗ್ತಾಯಿತ್ತು ಅಂತಂದರೆ ಸಾಕಷ್ಟು ಸಮಸ್ಯೆಗಳನ್ನು ಹೊಂದುತ್ತೀರ. ಅದಕ್ಕೋಸ್ಕರ ಈ ನೆಗೆಟಿವ್ ಎನರ್ಜಿ ಹೋಗಬೇಕು ಮೇಯ್ನಾಗಿ ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡಿಕೊಳ್ಳಿ. ಈ ನೆಗೆಟಿವ್ ಎನರ್ಜಿ ಹೋಗ್ತಾಯಿತ್ತು ಅಂದರೆ ಗಂಡ ಹೆಂಡತಿ ತಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿ ಜಗಳಗಳು ಆಗೋದಿಲ್ಲ. ನೀವೇನು ಮಾಡಬೇಕು, ನಿಮ್ಮಲ್ಲಿ ಅಂಥ ದೋಷ ನಿವಾರಣೆ ಮಾಡಬೇಕು ಅಂತಂದರೆ, ಮಕ್ಕಳು ಜಗಳ ಆಡ್ತಾಯಿತ್ತು ಅಂದರೆ, ಮಕ್ಕಳು ತಂದೆ ತಾಯಿಗಳು ಎಸ್ಪೆಷಲಿ ಜಗಳ ಆಡ್ತಾಯಿತ್ತು ಅಂದರೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಜಗಳ ಆಗಲೇಬಾರ್ದು ಅಂತಂದರೆ ನಿಮ್ಮ ಕರ್ಮಗಳನ್ನು ಕಳ್ಕೋಬೇಕು, ನಿಮ್ಮಲ್ಲಿರೋಂಥ ನೆಗೆಟಿವ್ ಹೋಗಬೇಕು. ನೀವೇನು ಮಾಡ್ತೈತೆ, ಚಪಾತಿ ಹಿಟ್ಟು ತೊಗೊಳ್ಳಿ ಅದಲ್ಲ, ಈ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ಮತ್ತೆಗೆ ನೀವು ಏನು ಮಾಡಬೇಕು ಅಂತಂದರೆ, ಕಪ್ಪು ಎಳ್ಳನ್ನು ಮಿಕ್ಸಿಲಿ ಆಡಿಸಿ ಪೌಡ್ರ್ ಮಾಡ್ಕೊಬಿಡಿ. ಅದನ್ನು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನೀರು ಹಾಕಿ ಅದನ್ನು ಚಪಾತಿ ಹಿಟ್ಟು ಥರ ಮಾಡಿ ಚಿಕ್ಕ ಗೋಲಿ ಆಕಾರದಲ್ಲಿ, ಅಥವಾ ಅದಕ್ಕಿಂತ ಚಿಕ್ಕದಾದರೂ ಪರವಾಗಿಲ್ಲ, 21 ಉಂಡೆಯನ್ನು ಮಾಡಿ. 1 2 3 4 5 6 7 8 9 10 11 12 21 ಉಂಡೆಯನ್ನು ಮಾಡಿ ಮೀನಿಗೆ ಊಟ ಹಾಕಬೇಕು. ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಅಕ್ವೇರಿಯಂ ಊಟಕ್ಕೆ ಅದಕ್ಕೆ ಹಾಕಿದ್ರೆ ಪ್ರಯೋಜನ ಆಗೋಲ್ಲ. ನೈಸರ್ಗಿಕವಾಗಿರುವಂಥ ಕೆರೆ, ಹೊಳೆ, ಹಳ್ಳ, ಕೊಳ್ಳ ಈ ಥರ ಒಂದು ಜಾಗದಲ್ಲಿ ಹೋಗಿ ಅದನ್ನು ನೀರನ್ನು ಅದಕ್ಕೆ ನೀವು ಮೀನಿಗೆ ಊಟಕ್ಕೆ ಹಾಕಬೇಕು. ಅಥವಾ ಮೀನು ಎಲ್ಲಿ ಹುಡ್ಕೊಂಡು ಹೋಗೋಗಳೇ ಎಲ್ಲ ಇವಾಗ ಬಿಸಿಲು ಎಲ್ಲ ಬತ್ತೋಗುತ್ತೆ, ನೀರೇ ಇಲ್ಲ, ಹಂಗೆ ಹಿಂಗೆ ಅಂತ ಅಂದರೆ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತ ನೋಡೋದಾಯಿತು ಅಂತಂದರೆ ಇದನ್ನು ಮಾಡಿಕೊಡಿ. ಯಾವುದು, ಈ ನಾಯಿಗೆ ರಾಗಿ ರೊಟ್ಟಿ ತೊಗೊಳ್ಳಿ. ಅಂದರೆ ರಾಗಿ ರೊಟ್ಟಿ ಹಿಟ್ಟಿಗೆ ಇದಕ್ಕೂ ಅಷ್ಟೇ ಕಪ್ಪೆಳ್ಳನ್ನ ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ರೊಟ್ಟಿ ತಟ್ಟಿ ಅದನ್ನು ತಿನ್ನಿಸಿ. ಈಗಿನ ಬೆಂಗಳೂರಲ್ಲಿರೋಂಥ ನಾಯಿಗಳು ಭಾಳಷ್ಟು ಜನ ಹೇಳ್ತಾರಲ್ಲ, ಕಮ್ಮಿ ನೀವೇನು ತಿನ್ನಿಸಿ ಅಂತ ಊರುಗಳೇ ನಾಯಿ ತಿನ್ನೋದಿಲ್ಲ, ನಾನ್ ವೆಜ್ ಹಾಕಿದ್ರೆ ಮಾತ್ರ ತಿನ್ನೋದು ಅಂತ. ಅದಕ್ಕೂ ರುಚಿ ಕಟ್ಕೊಬಿಟ್ಟಿದ್ದಾವೆ. ಬಟ್ ಹಳ್ಳಿಲಿರೋಂಥ ನಾಯಿಗಳು ಹಂಗೆ ಮಾಡಲ್ಲ ಪಾಪ, ಅದು ಏನು ಕೊಟ್ಟು ತಿನ್ಕೊಂಡು ಹೋಗ್ತವೆ ಗೊತ್ತಲ್ಲ. ಅಂಥವ್ರಿಗೂ ಇದನ್ನು ಮಾಡಿಸಿ. ಒಂದು ಈ ಮೀನು ಊಟಕ್ಕೆ ಹಾಕಿ, ಇಲ್ಲ ನಾಯಿಗೆ ಈ ಥರ ಎಳ್ಳನ್ನು ಮಿಕ್ಸ್ ಮಾಡಾಕಿ. ಮನೇಲಿ ಅಪ್ಪಿತಪ್ಪಿಯೂ ಜಗಳ ಆಗಲ್ಲ, ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಚಾಲೆಂಜ್ ಮಾಡ್ತೀವಿ. ಅಷ್ಟು ಸರಳವಾದ ತಂತ್ರ ಮಾಡ್ಕೊಳ್ಳಿ. ಯಾವ ವಾರ, ಯಾವ ದಿನ, ಯಾವ ಗಳಿಗೆಲ್ಲಾದ್ರು ನೀವು ಹಾಕಿ ಒಳ್ಳೆ ಪ್ರಾಣಿಗೆ ತಿನ್ನಿಸಿ. ನಿಮಗೆ ಕರ್ಮ ಕಳೆದು ನಿಮ್ಮಲ್ಲಿರುವಂಥ ದೋಷ ನಿವಾರಣೆ ಆಗಿ ತಂದೆ ಮತ್ತು ಮಕ್ಳಿಗೆ ಜಗಳ ಆಗೋದೇ ಇಲ್ಲ. ಅಕಸ್ಮಾತ್ ಆಯಿತು ಅಂದರೆ ನಾನು ಕೇಳಿ, ಅಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ಚೆನ್ನಾಗಿದೆ ಅಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋದು, ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ, ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ,
ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ ಆ ಟ್ಯಾಲೆಂಟಿಗೆ ಬರೋವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ, ಬೇಡ ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶಯ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮ್ಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡು ಹೋಗಿ ಚೆನ್ನಾಗಾಗಿ. ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು. ತುಂಬ ಖುಷಿ ಆಯಿತು ಗುರುಗಳೇ, ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ. ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ. ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾಯಿರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೇದಾಯಿತು, ಇದಾಯಿತು, ನಂಗೆ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೇದಾಯಿತು. ಖುಷಿಯಾಗಿದೆ ಸಾಕು, ಆ ಒಂದು ತೃಪ್ತಿ ನನಗೆ ಸಾಕು. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆಗೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ. ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ. ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕ ಪ್ರಪಂಚವನ್ನು ಆಳ್ಬೋದು ನೀವು ಅದಲ್ಲ. ಅದನ್ನು ನೀವು ಮಾಡ್ಕೊಳ್ಳಿ ಅಂತೆಲ್ಲ. ಒಳ್ಳೆ ನೀವೆಲ್ಲ ಆಳಿಲ್ಲೋ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು ನೋಡಿ. ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಅಂದ್ರೆ ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟ ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ, ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದನೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಅಂದಂಗೆ ಮಾಡಿಬಿಡ್ಬೋದು ಅಲ್ಲ. ಆ ಥರ ಒಂದು ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳಿ, ಆ ಒಂದು ವಿದ್ಯೆಯನ್ನು ಕಲ್ತ್ಕೊಡಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ